ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಮಾಡಿಸ್ತಂತ ಮದುವೆ ಇದು. ಪುನೀತ್ ಇದ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಪುನೀತ್ ಇದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ, ಅದೆಲ್ಲ ಸರಿಯಾಗಿರೋದು. ಹಾಯ್ ಹಲೋ ನಮಸ್ಕಾರ. ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸಾಯಿ ವಿನಾಯಕ. ವೀಕ್ಷಕರೇ, ಸ್ಯಾಂಡಲ್ವುಡ್ ನಲ್ಲಿ ಅದೇನಾಗಿದ್ಯೋ ಗೊತ್ತಿಲ್ಲ ಕಣ್ರಿ. ದಿನೇ ದಿನೇ ವಿಚ್ಛೇದನದ ಸುದ್ದಿಗಳು ಹೆಚ್ಚಾಗ್ತಾನೆ ಇವೆ. ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ ನಲ್ಲಿ ಕ್ಯೂಟ್ ಪೇರ್ ಎನಿಸಿಕೊಂಡಿದ್ದಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರಿಬ್ಬರು ಸಹ ವಿಚ್ಛೇದನ ನೀಡಿ ಎಲ್ಲರಿಗೂ ಸಹ ಒಂದು ತರ ಶಾಕ್ ನೀಡಿದ್ರು. ಇದೀಗ ಆಗಿ ಇನ್ನೂ ಒಂದು ವಾರ ಕಳೆದಿಲ್ಲ, ಆಗಲೇ ಸ್ಯಾಂಡಲ್ವುಡ್ ನ ಮತ್ತೊಂದು ಜೋಡಿ ವಿಚ್ಛೇದನಕ್ಕೆ ಮುಂದಾಗಿದೆ. ಅದು ಬೇರ್ಯಾರೂ ಅಲ್ಲ, ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್. ಯುವರಾಜ್ ಕುಮಾರ್ ಅವರು ವಿಚ್ಛೇದನ ಕೋರಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಜೂನ್ 6ರಂದು ಯುವರಾಜ್ ಕುಮಾರ್ ಅವರು ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗ್ತಾ ಇದೆ. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಇಬ್ಬರೂ ಸಹ ಪ್ರೀತಿಸಿ ಮದುವೆ ಆಗಿದ್ರು. ಚಿತ್ರರಂಗದ ಗಣ್ಯರು ಎಲ್ಲರೂ ಸಹ ಬಂದು ಆಶೀರ್ವಾದ ಮಾಡಿದ್ರು. ಹಾಗಿದ್ರೆ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿ ವೈವಾಹಿಕ ಜೀವನಕ್ಕೆ ಅಂತ್ಯ ಆಡ್ತಿರೋದಕ್ಕೆ ಕಾರಣವೇನು ಅಂತ ದೊಡ್ಡ ಮನೆ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿರುವಾಗಲೇ ಸ್ಯಾಂಡಲ್ವುಡ್ ನ ನಟಿಯೊಬ್ಬರ ಹೆಸರು ಓಡಾಡ್ತಾ ಇದೆ. ಯುವರಾಜ್ ಕುಮಾರ್ ರವರು ಆ ನಟಿಯೊಂದಿಗೆ ಅನ್ಯೋನ್ಯವಾಗಿದ್ದಾರೆ. ಈ ಕಾರಣದಿಂದಲೇ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದೆ ಎನ್ನಲಾಗ್ತಾ ಇದೆ. ಆ ನಟಿ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೇವಲ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಸಿನಿಮಾಗಳಲ್ಲೂ ಸಹ ನಾಯಕ ನಟಿಯಾಗಿ ನಟಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಕೆಲವು ದಿನಗಳಿಂದ ಅವರಿಬ್ಬರ ಮಧ್ಯೆ ಅನ್ಯೋನ್ಯತೆ ಮತ್ತು ಆತ್ಮೀಯತೆ ಹೆಚ್ಚಾಗಿತ್ತು. ಈ ಕಾರಣದಿಂದಲೇ ಇಬ್ಬರು ಸಹ ದೂರ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆ ನಾಯಕಿಯ ಹೆಸರು ಎಲ್ಲೂ ಸಹ ಬಯಲಾಗಿಲ್ಲ. ದೊಡ್ಡ ಮನೆಯಲ್ಲಿ ವಿಚ್ಛೇದನದ ಪ್ರಕರಣಗಳು ಬೆಳಕಿಗೆ ಬಂದಿರೋದು ಇದೇ ಮೊದಲು. ಕುಟುಂಬ ಹಾಗೂ ಸಂಸಾರ ತೂಗಿಸಿಕೊಂಡು ಹೋಗುವ ವಿಚಾರದಲ್ಲಿ ದೊಡ್ಡ ಮನೆಯವರು ಎಲ್ರಿಗೂ ಸಹ ಮಾದರಿಯಾಗಿದ್ರು. ಆದರೆ ಈಗ ಯುವರಾಜ್ ಕುಮಾರ್ ಅವರ ಈ ಒಂದು ನಡೆ ಎಲ್ರಿಗೂ ಸಹ ಶಾಕ್ ಕೊಟ್ಟಿದೆ. ವೀಕ್ಷಕರೇ, ನೀವು ಗಮನಿಸಬೇಕಾಗಿರೋದೇನೆಂದ್ರೆ, ಈ ವಿಚ್ಛೇದನದ ಬಗ್ಗೆ ಯುವರಾಜ್ ಕುಮಾರ್ ಆಗ್ಲಿ ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರಾಗಲಿ ಈ ಬಗ್ಗೆ ಮಾಹಿತಿ ನೀಡಿಲ್ಲ. ಆದರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಜುಲೈ 4ರಂದು ಇದರ ವಿಚಾರಣೆ ನಡೆಯಲಿದೆ ಎಂಬುದು ವರದಿ ಆಗ್ತಾ ಇದೆ. ಈ ಮಧ್ಯೆ ಶ್ರೀದೇವಿ ಭೈರಪ್ಪ ಅವರು ಅಮೆರಿಕಾದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಶ್ರೀದೇವಿ ಅವರ ತಂದೆ ಭೈರಪ್ಪ ಅವರು ಹೇಳೋದೇನೆಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯನ್ನ ಸ್ವತಃ ನನ್ನ ಮಗಳೇ ನಡೆಸ್ತಾ ಇದ್ರು ಮತ್ತು ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಸರಿ ಇರಲಿಲ್ಲ. ಆದ ಕಾರಣ ನನ್ನ ಮಗಳೇ ಅವರ ಸಾಲ ಏನಿತ್ತು 3 ಕೋಟಿ ಸಾಲವನ್ನ ನನ್ನ ಮಗಳು ತೀರಿಸಿದಾಳೆ ಅಂತ ಭೈರಪ್ಪರವರು ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಅದೇನೇ ಇರಲಿ, ಆದಷ್ಟು ಬೇಗ ಇವರ ದಾಂಪತ್ಯ ಜೀವನ ಸರಿ ಹೋಗ್ಲಿ ಅನ್ನೋದೇ ದೊಡ್ಡ ಮನೆ ಅಭಿಮಾನಿಗಳ ಆಶಯ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.